ಇದು ನಾನು ಅದಕ್ಕೆ ಬರ್ತಾ ಇದ್ದೆ ಈಗ. ಸೊ ಇವಾಗ ನೀವು ಕರಿ ಬಸಪ್ಪಗಿಂತ ಕರಿ ಬೊಸಪ್ಪನೇ ಆಗೋಗ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಕಾರಣಕರ್ತರು ಕೂಡ ನಿಮ್ಮ ಜೊತೆಗಿದ್ದಾರೆ ಇವಾಗ. ಸೊ ಎಷ್ಟು ಖುಷಿ ಆಗ್ತಿದೆ ನಿಮ್ಮಿಬ್ರು ಕಾಂಬಿನೇಷನ್ ಅಂದರೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀರಾ ನೀವು ರಕ್ಷಿತಾ. ಸೊ ಹೇಳೋದಾದ್ರೆ ಅದ್ರ ಬಗ್ಗೆ. ಹಾಂ, ಇಲ್ಲ ಮೇಡಮ್, ಒಳ್ಳೆ ಚೆನ್ನಾಗಿ ಬಾಂಧವ್ಯ ಇದೆ. ಯಾಕೆಂದರೆ ಈಗ ರಕ್ಷಿತಾ ತುಂಬ ನಿಷ್ಕಲ್ಮಶ, ತುಂಬ ಮುಗ್ಧೆ, ತುಂಬ ಚಿಕ್ಕ ವಯಸ್ಸು. ಅವರು ಏನು ಮಾತಾಡ್ತಾರೋ ಅದನ್ನು ಫ್ರಾಂಕಾಗಿ ಮಾತಾಡ್ತಾರೆ. ಈಗ ಭಾಳ ಜನ ಯೋಚನೆ ಮಾಡಿ ಮಾತಾಡ್ತಾರೆ, ನಾವೇ ಆಗಲಿ. ಅವ್ರ ಏಜು ಚಿಕ್ಕದಾಗಿ ಇರೋದ್ರಿಂದ ಅವ್ರು ಏನು ತಿಳಿಯುತ್ತೋ ಅವರು ಡೈರೆಕ್ಟಾಗಿ ಮಾತಾಡ್ತಾರೆ. ಯಾವುದು ಏನು ಅವ್ರಿಗೆ ಗೊತ್ತಾಗಲ್ಲ. ಮತ್ತು ಅವರು ಕನ್ನಡ ಬರೆದಿದ್ರು ಕೂಡ ಕನ್ನಡನ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅದೆಲ್ಲ ಕಂಟೆಂಟಾಗಿ ಬರ್ತಾಯಿದೆ. ಅವರು ಆ ದಿನಗಳಲ್ಲಿ ಹೇಳಿರ್ತಕ್ಕಂಥ ಒಂದು ಕರಿಬೇವು ಸೊಪ್ಪು ಇವತ್ತು ಕನ್ನಡದಲ್ಲಿ ಅದು ಒಂದು ಕಂಟೆಂಟ್ ಆಗಿದೆ ಇವತ್ತು. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತೀನಿ. ಸೊ ಅವರು ಕೂಡ ಚೆನ್ನಾಗಿ ಕ್ವಾಟ್ಲೆ ಕಿಚನಲ್ಲಿ ಒಳ್ಳೆ ಕುಕ್ಕಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು, ನಮ್ಮ ಸಿಸ್ಟರ್ ರಕ್ಷಿತಾ ಶೆಟ್ಟಿ ಅವರು. ಸೊ ಅವ್ರಿಗೂ ಕೂಡ ಇಲ್ಲಿ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ತೀನಿ ಆಫ್ಟರ್ ಬಿಗ್ ಬಾಸ್ ಅವ್ರಿಗೆ. ನನಗೂ ಕೂಡ ಈ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ಇವ್ರನ್ನ ಎಲ್ಲರ ಜೊತೆಲಿ ಕನೆಕ್ಟ್ ಆಗೋದಕ್ಕೆ, ನಮ್ಮ ಬಿಗ್ ಬಾಸ್ ಸುರಾಜ್ ಅವ್ರ ಜೊತೆಲೂ ಕೂಡ ನಾನು ಒಂದು ಒಳ್ಳೆ ಕನೆಕ್ಟಾಗಿ ಅವ್ರ ಜೊತೆಗೆ ಇಲ್ಲಿ ಕುಕ್ಕಾಗಿ ನಾವು ಕ್ವಾಟ್ಲೆ ಕೊಡೋದು ಕೂಡ ನನಗೆ ಒಂದು ಒಳ್ಳೆ ಅವಕಾಶ ಸಿಗ್ತು ಅಂತ ಹೇಳ್ತೀನಿ. ನಾನು ಏನೇ ಈ ಏನೇ ಒಂದು ಕ್ವಾಟ್ಲೆ ಕಿಚನಲ್ಲಿ ನಾನು ಮಿಂಚಿದ್ರು ಕೂಡ ಏನೇ ಮಾಡಿದ್ರು ಕೂಡ ಅದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಕಲರ್ಸ್ ಕನ್ನಡ ಟೀಮ್ನವ್ರಿಗೆ ಸಲ್ಲಿಸ್ಬೇಕಂತೀನಿ. ಕನ್ನಡ ಚಾನಲ್ವ್ರಿಗೆ, ಕಲರ್ಸ್ ಕನ್ನಡ ಟೀಮ್ನವ್ರಿಗೆ. ಸರ್ ಈಗ ಇದು ನಿಮಗೆ ಇದು ಕ್ವಾಟ್ಲೆ ಅಂತಂದರೆ ಅಡುಗೆನ ಹಾಳು ಮಾಡಬೇಕು, ಅದೇ ಅಲ್ವಾ ನಿಮ್ಮ ಮೇಯ್ನ್ ಎಜೆಂಡಾ. ಸೊ ನಿಮ್ಮ ಅಡುಗೆ ಹಾಳು ಮಾಡೋದ್ರಲ್ಲಿ ಎಕ್ಸ್ಪರ್ಟಾ, ಅದರ್ವೈಸ್ ಕುಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟಾ ನೀವು ರಿಯಲ್ ಲೈಫಲ್ಲಿ? ಇಲ್ಲ ಮೇಡಮ್, ಯಾಕಂದರೆ ರಿಯಲ್ ಲೈಫಲ್ಲಿ ನಾನು ಮುಂಚೆ ಬಿಗಿನಿಂಗಲ್ಲೆಲ್ಲ ನಾನೆಲ್ಲ ಮದುವೆಗಿಂತ ಮುಂಚೆ ಕುಕ್ಕಿಂಗೆಲ್ಲ ಮಾಡ್ತಾಯಿದ್ದೆ. ಮದುವೆ ಆದಮೇಲೆ ನಾನು ಅಷ್ಟು ಕುಕ್ಕಿಂಗ್ ಮಾಡ್ತಾಯಿಲ್ಲ. ಸೊ ಈಗ ಕುಕ್ಕಿಂಗ್ ಅಂತ ಬಂದಾಗ ನಾನು ಅಡುಗೆ ಮಾಡ್ತೀನಿ. ಈಗ ಸ್ವಲ್ಪ ರಾಗಿ ಮುದ್ದೆ ಮಾಡ್ತೀನಿ, ರಾಗಿ ರೊಟ್ಟಿ, ಚಟ್ನಿ, ಪಲ್ಯ ಇದೆಲ್ಲ ಮಾಡ್ತೀನಿ. ತುಂಬ ಪೇಷನ್ಸ್ ಬೇಕು. ಅದು ಒಂದು ದೊಡ್ಡ ಸಾಹಸ, ದೊಡ್ಡ ಕಲೆ. ಅದು ಕೂಡ ಅಷ್ಟು ಈಸಿ ಅಲ್ಲ. ಮಾಡಿದ್ಮೇಲೆ ಅದು ಅಡುಗೆ ಟೇಸ್ಟ್ ಇಲ್ಲಾಂದರೆ ಅಡುಗೆ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಸೊ ಅದರಲ್ಲಿ ಈಗ ನಾನು ಇರೋದನ್ನು ನಾನು ಅಡುಗೆ ಅವರು ಏನು ನಮ್ಮ ಕಲರ್ಸ್ ಕನ್ನಡದವ್ರು ಏನು ತೀರ್ಮಾನ ಮಾಡಿದ್ರು, ನನಗೆ ಕ್ವಾಟ್ಲೆಯಾಗಿ ಇದು ಮಾಡಿದ್ದಾರೆ. ನನಗೆ ಅಡುಗೆ ಮಾಡೋಕ್ಕಂತೂ ನಾನು ಮುಂಚೆ ಬರ್ತಾಯಿತ್ತು, ನನಗೆ ಬರಲ್ಲ. ಹಾಗಾಗಿ ನಾನು ಕ್ವಾಟ್ಲೆ ಆಗಿ ಇಲ್ಲಿ ರನ್ಸಿದ್ದೀನಿ. ನನಗೆ ತುಂಬ ಕ್ವಾಟ್ಲೆ ಅಂದರೆ ಭಾಳ ಇಷ್ಟ. ನನಗೆ ಕ್ವಾಟ್ಲೆ ಕೊಡೋದಂದರೆ ಇಷ್ಟ. ಈಗ ಅಡುಗೆ ಅಂದರೆ ನಾನು ಸುಮ್ಮನೆ ಅಡುಗೆ ಮಾಡ್ಕೊಂಡಿದ್ರೆ ನನ್ನಲ್ಲಿರ್ತಕ್ಕಂಥ ಒಬ್ಬ ಬೇರೆಯೇ ಇದ್ದಾನೆ, ಕರಿಬಸಪ್ಪ. ಒಂದು ಕರಿಬಸಪ್ಪ ಒಂದು ಇದ್ದಾನೆ ಒಳಗಡೆಗೆ. ಏನೋ ಒಂದು ಹಾಡು ಹೇಳ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಮಿಮಿಕ್ರಿ ಮಾಡ್ತಾನೆ, ಏನೋ ಒಂದು ಇದ್ದಾನೆ. ಈಗ ಜನಗಳಿಗೆಲ್ಲ ಏನು ಬೈಕೊಂತಾರೆ, ಈ ಕೋತಿ ಥರ ಇದ್ದಾನೆ, ಕರಡಿ ಥರ ಇದ್ದಾನೆ, ಏನೋ ಬೈಕೊಂತಾರೆ. ಅಷ್ಟು ಒಳಗೆ ಇದ್ದಾನೆ, ನನ್ನಲ್ಲೇ ಇದ್ದಾನೆ ಕರಿಬಸಪ್ಪ. ಎಲ್ಲ ಇದ್ದಾನೆ, ದೆವ್ವ, ರಾಕ್ಷಸ, ಕಾಮಿಡಿ, ಹೀರೋ, ಬರೋ ಎಲ್ಲರೂ ಇದ್ದಾನೆ. ಅದು ಕ್ವಾಟ್ಲೆ ಮುಖಾಂತರ ಹೊರಗೆ ಹಾಕೋದಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಕ್ತು ಅಂತ ಹೇಳ್ತೀನಿ ಮೇಡಮ್. ಈಗ ಇಲ್ಲಿ ನೀವು ಕುಕ್ಗೆ ನೀವು ಕ್ವಾಟ್ಲೆ ಕೊಡ್ತಾ ಇರ್ತೀರಾ ಅವ್ರ ಅಡುಗೆನ ಹಾಳು ಮಾಡೋದಕ್ಕೆ. ಅವ್ರು ತುಂಬ ಪೇಷನ್ಸಿಂದ ಇರ್ತಾರೆ. ಆದ್ರೂ ಸೊ ಮನೇಲಿ ಏನಾದರೂ ನೀವು ನಿಮ್ಮ ವೈಫು ಮಾಡ್ತಿರ್ಬೇಕಿದ್ರೆ ನೀವೇನಾದರೂ ಹಾಳು ಮಾಡಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಅಂತ? ಮೇಡಮ್, 100ಕ್ಕೆ 100 ಹೇಳ್ತೀನಿ, ನಿಜವಾಗ್ಲೂ ಅಷ್ಟೇ ಎಕ್ಬಿಟ್ಟು ಹೋಗ್ಬಿಡ್ತದೆ ಮೇಡಮ್ ಆ ಥರ ಮಾಡಿದ್ರೆ. ಯಾಕಂದರೆ ಇಲ್ಲಿ ನಾನು ಕೊಟ್ಟಿರೋ ಕ್ವಾಟ್ಲೆ ಸದ್ಯಕ್ಕೆ ಹೇಳ್ಬೇಕಂದ್ರೆ, ಈಗ ಮೊನ್ನೆ ಮಾಡಿದಂಥ ಎಪಿಸೋಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಅಭಿನಯ ಮಯೂರ ಚಿತ್ರದ ಕೊಟ್ಟಿರ್ತಕ್ಕಂಥ ಕ್ವಾಟ್ಲೆ ನಾನು ಹೆಂಗೆ ನಮ್ಮದು ಇತ್ತಂದರೆ, ಈಗ ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಿನ್ನಾಟ, ಆ ಥರದ್ದು ಇಲ್ಲಿ ಆಗೋಗ್ಬಿಡ್ತೈತೆ. ನಮಗೆ ಬೆಕ್ಕಿನ ಒಂಥರ ಚಿನ್ನಾಟ. ನನಗೆ ಪಾಪ ಅಡುಗೆ ಕೆಡಿಸ್ಬೇಕು, ಅವ್ನು ಏನೋ ಮಾಡಬೇಕು ನಾನು. ಸೊ ಭಾಳ ಅದು ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಬಟ್ ಅಡುಗೆ ಮಾಡೋರಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೆ. ಅದನ್ನು ಇಲ್ಲಿ ಮಾತ್ರ ಸೀಮಿತ ಆಗಿರ್ತದೆ. ಮನೇಲಿ ಮಾಡೋಕ್ಕೆ ಹೋಗ್ಬಿಟ್ರೆ ತಗೊಂಡು ಹೊಡೆದ್ಬಿಟ್ಟು ಮನೇಲಿ ಏನಕ್ಕೇನೋ ಆಗೋಗ್ಬಿಡ್ತದೆ ಮೇಡಮ್. ಬಟ್ ನಾನು ಹೇಳೋದೇನಂತಂದರೆ, ನಾವು ಏನೇ ಮಾಡಿದ್ರೂ ಇದು ಎಂಟರ್ಟೈನ್ಮೆಂಟ್ ತೊಗೊಳ್ಳಿ. ಯಾರನ್ನೂ ಕೂಡ ವ್ಯಕ್ತಿಗತವಾಗಿ ಪರ್ಸ್ನಲಾಗಿ ಹೋಗಬೇಡಿ. ನೀವು ಅದನ್ನು ಮನೋರಂಜನೆಗೋಸ್ಕರ ಅಷ್ಟೇ. ಇದು ಈಗ ಅಡುಗೆ ಮಾಡೋದಾಗಲಿ, ನಾವೇ ಒಂದು ಕ್ವಾಟ್ಲೆ ಕೆಡಿಸೋದಾಗಿರಲಿ, ಇದು ಮನೋರಂಜನೆಗಾಗಿ. ಯಾರು ಕೂಡ ವೈಯಕ್ತಿಕವಾಗಿ ಹೋಗಬೇಡಿ. ಮತ್ತು ದಯಮಾಡಿ ನಾನೊಂದು ಹೇಳೋಕ್ಕೆ ಇಷ್ಟಪಡುತ್ತೆ ಅಂತಂದರೆ, ನಾನು ಮಿಸ್ಟರ್ ಇಂಡಿಯಾ ಪಾಕಿಸ್ತಾನದಲ್ಲಿ ಗೆದ್ದಿರ್ದ ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್. ಹೌದು, ಕರಿಬಸಪ್ಪ ಅಂತ. ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ಹೃದಯದಲ್ಲಿ ನನಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ, ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅಂತಂದು. ಅದು ಹಾಗೇ ಇರಲಿ. ನಾನು ಏನೋ ಒಂದು ಇಲ್ಲಿ ಬಂದು ಅಭಿನಯ ಮಾಡಬೇಕಂದಾಗ ನಾನು ಅಲ್ಲಿ ಏನು ಪಾತ್ರ ಇರುತ್ತೋ ಆ ಪಾತ್ರಕ್ಕೆ ನಾನು ಅನುಗುಣವಾಗಿ ಮಾಡಿರ್ತೀನಿ. ಈಗ ನಾನು ಮಯೂರ ಚಿತ್ರದಿರ್ಬೋದು, ಈಗ ಮತ್ತು ನಮ್ಮ ಕರ್ನಾಟಕ ಸುಪುತ್ರ ಕನ್ವರ್ಲ, ನಮ್ಮ ಅಂಬರೀಷ್ ಸರ್ದ ಅಂಥ ಚಿತ್ರದಿರ್ಬೋದು, ಕನ್ವರ್ಲ ಪಾತ್ರ ಮಾಡ್ತಾಯಿದ್ದೇನೆ. ಅದು ಪಾತ್ರಕ್ಕೆ ಅಷ್ಟೇ ಸೀಮಿತವಾಗಿರ್ತದೆ. ಬಟ್ ಯಾರನ್ನೂ ಕಂಪೇರ್ ಮಾಡಬೇಡಿ, ಅದು ಪಾತ್ರ ಅಷ್ಟೇ. ಕರಿಬಸಪ್ಪನೇ, ಬಾಡಿ ಬಿಲ್ಡರ್ ಅಷ್ಟೇ. ಇದು ಪಾತ್ರ ಇದು. ಬಟ್ ಯಾರನ್ನೂ ಕೂಡ ವೈಯಕ್ತಿಕವಾಗಿ ಹೋಗಬೇಡಿ. ಎಂಟರ್ಟೈನ್ ಮಾಡೋಕ್ಕೆ ನಾನು ಹೇಳ್ತೀನಿ.